ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೊದಲನೇದಾಗಿ ಒಂದು ಸಂವಾದ ಕೇಳಲೇಬೇಕು ನಾವು ನೀವು. ಆರೋಗ್ಯ ಇಲಾಖೆಯ ವಿವರ, ಇಲಾಖೆಯ ಕಾರ್ಯಕ್ರಮಗಳು, ಯೋಜನೆಗಳು, ಸಾಧನೆಗಳು, ಸವಾಲುಗಳು. ಶ್ರೀಮತಿ ಡಾಕ್ಟರ್ ಎಂ ರಜನಿ, ಮಾನ್ಯ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರಜನಿ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆರೋಗ್ಯ ಇಲಾಖೆಯ ಸಂಬಂಧಪಟ್ಟಂತಹ ಒಂದಷ್ಟು ಕಾರ್ಯಕ್ರಮಗಳು, ಯೋಜನೆಗಳು, ಸಾಧನೆಗಳು, ಇರುವಂತಹ ಸವಾಲುಗಳು ಹೇಗಿದೆ ಆರೋಗ್ಯ ಇಲಾಖೆಯ ಮುಂದೆ, ಅಷ್ಟೂ ವಿಚಾರಗಳನ್ನು ಶ್ರೀಮತಿ ಡಾಕ್ಟರ್ ಎಂ ರಜನಿ, ಮಾನ್ಯ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ ಅವರು ಇವತ್ತು ವಿವರಣೆ ಕೊಡ್ತಾ ಹೋಗ್ತಾರೆ. ನಾವು ನೀವು ಅದಕ್ಕೆ ಈಗ ಸಾಕ್ಷಿಯಾಗೋಣ. ಒಂದು ದೊಡ್ಡ ಚಪ್ಪಾಳೆ ಬರಲಿ ರಜನಿ ಮೇಡಮ್ಗೋಸ್ಕರ. ಎಲ್ಲರಿಗೂ ಶುಭ ಸಂಜೆ. ನಾನು ಆರೋಗ್ಯ ಇಲಾಖೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸೇವೆಗಳು, ಎಜುಕೇಷನ್ ಬೇರೆ ಇಲಾಖೆ ಇದೆ, ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ಗ್ಯಾರಂಟಿ ನ್ಯೂಸ್ ಅವರ ಆರೋಗ್ಯ ಕರ್ನಾಟಕ ಸಂವಾದದಲ್ಲಿ ಈ ಒಂದು ಅವಕಾಶ ಸಿಕ್ಕಿರೋದಕ್ಕಾಗಿ ನಾನು ಗ್ಯಾರಂಟಿ ನ್ಯೂಸ್ ಅವರಿಗೆ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡ್ತೇನೆ. ಮತ್ತು ಈ ಸಂವಾದದಲ್ಲಿ ನಮ್ಮ ಸನ್ಮಾನ್ಯ ಆರೋಗ್ಯ ಸಚಿವರು ಇನ್ನೇನು ನಮ್ಮನ್ನು ಸೇರಿಕೊಂಡು ಆರೋಗ್ಯ ಇಲಾಖೆಯ ಕಲ್ಪನೆಗಳು ಮತ್ತು ಮುಂದೆ ಏನು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಎಂದು ತಮಗೆಲ್ಲ ತಿಳಿಯಲ್ಪಡಲಿದ್ದಾರೆ. ಇನ್ನೇನು ಅವರು ನಮ್ಮನ್ನು ಜಾಯ್ನ್ ಆಗೋರಿದ್ದಾರೆ. ಅದಲ್ಲದೆ ಇಲ್ಲಿ ಅನೇಕ ವೈದ್ಯರುಗಳು ಕೂಡ, ಖಾಸಗಿ ವೈದ್ಯರುಗಳಿರ್ಬೋದು, ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಇರ್ಬೋದು, ಈ ದಿನ ಒಂದು ಸಂವಾದದಲ್ಲಿ ತಾವೆಲ್ಲ ನಮ್ಮೊಡನೆ ಸಂವಾದ ಏರ್ಪಡಿಸಲಿದ್ದೀರಿ. ನಮ್ಮ ಏನು ಯೋಚನೆಗಳಿವೆ, ನಿಮ್ಮ ಏನು ಯೋಚನೆಗಳಿವೆ, ಅದನ್ನು ನಾವು ಜನಸಾಮಾನ್ಯರಿಗೆ ಮುಟ್ಟಿಸುವಲ್ಲಿ ಯಾವ ರೀತಿಯ ಆರೋಗ್ಯ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ ಅಂತ ಹೇಳುವ ಒಂದು ಬಾಧ್ಯತೆ ಇವತ್ತು ನನ್ನದಾಗಿದೆ. ಅದರ ಜೊತೆಗೆ ತಾವೆಲ್ಲರೂ ಅಂದುಕೊಂಡಿರುವಂತೆ ಏನು ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಹಮ್ಮಿಕೊಂಡಿದೆ, ಅದೇ ಹೆಸರಲ್ಲಿ ತಮ್ಮ ನ್ಯೂಸ್ ಕೂಡ ಇದೆ, ಗ್ಯಾರಂಟಿ ನ್ಯೂಸ್. ಆರೋಗ್ಯ ಕೂಡ ಜನಗಳಿಗೆ ಕೊಡಬೇಕಾಗಿರೋ ಒಂದು ಗ್ಯಾರಂಟಿ ಎಂದೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಭಾವಿಸುತ್ತದೆ. ಅದರಂತೆ ತನ್ನ ಯೋಜನೆಗಳನ್ನು ಕೂಡ ನಿರೂಪಿಸುತ್ತಾ ಬಂದಿದೆ. ಇದುವರೆಗೆ ಯಾವ ಯೋಜನೆಗಳಿತ್ತು, ನಾನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರಿ 34 ವರ್ಷಗಳ ಒಂದು ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತೇನೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಇವತ್ತು ಆರೋಗ್ಯ ಇಲಾಖೆಯಲ್ಲಿ ವೈದ್ಯರಿಗೆ ಸಿಗುವಂಥ ಅತ್ಯುನ್ನತ ನಿರ್ದೇಶಕರ ಹುದ್ದೆಯನ್ನು ಕೂಡ ಅಲಂಕರಿಸಿರುತ್ತೇನೆ. ಆದರೆ ನಮ್ಮ ಆರೋಗ್ಯ ಇಲಾಖೆಯ ಸೇವೆಗಳು ಒಂದು ಪ್ಯಾರಾಡೈಮ್ಯಾಟಿಕ್ ಶಿಫ್ಟನ್ನೇ ಹೊಂದಿರುತ್ತವೆ. ಈಗ ನಮಗೆ ಬಂದಿರುವಂತಹ ಏನು ಚಾಲೆಂಜ್ಗಳು, ವೈದ್ಯಕೀಯ ಸೇವೆಗಳಲ್ಲಿ ಇರುವಂಥ ನಮ್ಮ ಸವಾಲುಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಮರ್ಪಕವಾಗಿ ಎದುರಿಸುತ್ತಾ ಬಂದಿರುತ್ತದೆ ಎಂದರೆ ಅದು ಅತಿಶಯೋಕ್ತಿಯಲ್ಲ. ಉದಾಹರಣೆಗೆ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಎದೆನೋವು ಅಂತ ಯಾರೇ ಒಬ್ಬರು ನಮ್ಮ ತಾಲೂಕು ಆಸ್ಪತ್ರೆಗಳನ್ನು ಬಾಗಿಲನ್ನು ತಟ್ಟಿದಾಗ, ಜಿಲ್ಲಾ ಆಸ್ಪತ್ರೆಗಳ ಬಾಗಿಲನ್ನು ತಟ್ಟಿದಾಗ ನಾವು ಹಬ್ ಆ್ಯಂಡ್ ಸ್ಪೋಕ್ ಮಾದರಿಯಲ್ಲಿ ಸ್ಟೆಮಿ, ST ಎಲಿವೇಟೆಡ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, ನಿಮ್ಮ ಒಂದು ECG ಬದಲಾವಣೆಯಿಂದ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ಲವೋ ಎಂದು ನಿರ್ಧರಿಸಿ ಒಂದು ಹಬ್ ಆ್ಯಂಡ್ ಸ್ಪೋಕ್ ಮಾದರಿಯಲ್ಲಿ AI ಬೇಸ್ಡ್ ಆಧಾರಿತ, ಅದೇ ರೀತಿಯಲ್ಲಿ ನಾನು ಇದೇ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ, ಆರೋಗ್ಯ ಇಲಾಖೆ ಕೂಡ AI ಬೇಸ್ಡ್ ತಂತ್ರಜ್ಞಾನದಲ್ಲಿ ಹಿಂದುಳಿದಿಲ್ಲ. ಕ್ಲೌಡ್ ಬೇಸ್ಡ್ ECG ಬಂದು ತಕ್ಷಣವೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ಲವೋ ಅಂತ ಕಂಡುಹಿಡಿದು ಅವ್ರಿಗೆ ಏನು ಥ್ರಾಂಬೋಲೈಟಿಕ್ ಎನ್ಸೈಮ್ ಚಿಕಿತ್ಸೆ ಕೊಟ್ಟು ಆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯಡಿಯಲ್ಲಿ ನಾವು ಜೀವ ಉಳಿಸಿರುವುದು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿದೆ. ಅದನ್ನು ಬೇರೆ ದೇಶಗಳು ಕೂಡ ನಮ್ಮ ಕಡೆ ನೋಡುವಂತೆ ಮಾಡಿದೆ ಎಂದರೆ ಅದು ಕೂಡ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ಹೆಮ್ಮೆಯ ಗುರಿಯಾಗಿರುತ್ತೆ. ನಮ್ಮ PPTಯನ್ನು ಪ್ರೆಸೆಂಟ್ ಮಾಡಬಹುದು, ಇಫ್ ಇಟ್ ಈಸ್ ಓಪನ್, ಅದನ್ನು ತೋರಿಸಿದ್ರೆ ಮಾತಾಡಬಲ್ಲೆ. ಆರೋಗ್ಯ ಇಲಾಖೆಯ ಒಂದು ಪರಿಕಲ್ಪನೆ ಹೆಲ್ತ್ ಫಾರ್ ಆಲ್, ಎವ್ರಿವೇರ್ ಹೆಲ್ತ್.
ಅಂದರೆ ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ. ಅಂದರೆ ಒಂದು ಸಮುದಾಯ ಆರೋಗ್ಯ ಕೇಂದ್ರ, ಒಂದು ಉಪಕೇಂದ್ರ ಹಳ್ಳಿಗಾಡಿನಿಂದ ಹಿಡಿದು ನಮ್ಮ ಬಳಿ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಮತ್ತು ಜಿಲ್ಲಾ ವೈದ್ಯಕೀಯ ಶಿಕ್ಷಣ ಇಲಾಖೆಯೊಂದಿಗೆ ಜೋಡಿಸಲ್ಪಟ್ಟ ಜಿಲ್ಲಾಸ್ಪತ್ರೆಗಳ ತನಕ ನಮ್ಮ ಆರೋಗ್ಯ ಸೇವೆಗಳು ಮುಂದುವರೆದಿರ್ತವೆ. ಇದರಲ್ಲಿ ಎಲ್ಲರಿಗೂ ಗೊತ್ತಿದೆ, ಒಂದು ದೇಶ, ಒಂದು ರಾಜ್ಯ ಚೆನ್ನಾಗಿ ವೈದ್ಯಕೀಯ ಸೇವೆಗಳನ್ನು ಕೊಡುತ್ತಾ ಇದೆ ಅಂದರೆ ಅದನ್ನು ಅಳೆಯುವ ಒಂದು ಮಾನದಂಡ ಏನಂದರೆ ತಾಯಿ ಆರೋಗ್ಯ. ಈ ದಿನ ನಾವು ತಾಯಿ ಮರಣವನ್ನು ತಡೆಗಟ್ಟುವಲ್ಲಿ ನಮ್ಮ SDG ಗೋಲ್ಗಳನ್ನು ಈಗಾಗಲೇ ಅಚೀವ್ ಮಾಡಿದ್ದೇವೆ. ನಾವು 70ಕ್ಕಿಂತ ಕಡಿಮೆ ನಾವು ತಾಯಿ ಮರಣವನ್ನು ಈಗಾಗಲೇ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋನ ಸಾಧಿಸಿದ್ದೀವಿ ಅಂದರೆ ಅದು ಕೂಡ ನಮ್ಮ ಆರೋಗ್ಯ ಇಲಾಖೆಯ ಒಂದು ಸಾಧನೆ. ನಿಮಗೆ ಆಶ್ಚರ್ಯವಾಗಬಹುದು, ಒಂದು ತಾಯಿ ಮರಣವನ್ನು ಒಬ್ಬ ಜಿಲ್ಲಾಧಿಕಾರಿ ಅವರಿರ್ಬೋದು, ಒಂದು ಮಾನ್ಯ ಸಚಿವರಿರ್ಬೋದು, ಆ ಮಟ್ಟದಲ್ಲಿ ನಾವು ವರ್ಬಲ್ ಅಟಾಪ್ಸಿ ಇರ್ಬೋದು, ಫೆಸಿಲಿಟಿ ಬೇಸ್ಡ್ ಅಟಾಪ್ಸಿ ಇರ್ಬೋದು, ಆ ಮೂಲಕ ತಾಯಿ ಮರಣವನ್ನು ತಡೆಗಟ್ಟಲು ಎಷ್ಟು ಒಂದು ಜಾಗೃತರಾಗಿರ್ತೀವಿ ಅಂದರೆ, ಎಲ್ಲರಿಗೂ ಗೊತ್ತಿರುವ ಹಾಗೆ ತಾಯಿ ಮರಣದಲ್ಲಿ ತಡೆಗಟ್ಟಬಹುದಾದ ಕಾಯಿಲೆಗಳು ರಕ್ತಹೀನತೆ, BP ಅಥವಾ ಸಕ್ಕರೆ ಕಾಯಿಲೆ, ಜೆಸ್ಟೇಷನಲ್ ಇಂಡ್ಯೂಸ್ಡ್ ಹೈಪರ್ಟೆನ್ಷನ್ ಅಥವಾ ಗರ್ಭಿಣಿಯಲ್ಲಿ ಬರುವ ಸಕ್ಕರೆ ಕಾಯಿಲೆಯನ್ನು ಮೀರಿ ನಾವು ಲಾಸ್ಟ್ ಮೈಲಲ್ಲಿದ್ದೇವೆ. ಅಂದರೆ ಲಾಸ್ಟ್ ಮೈಲ್ ಅಂದರೆ ಆ ತಾಯಿ ಮರಣವನ್ನು ತಡೆಗಟ್ಟುವುದು ಒಂದು ಕ್ಲಿಷ್ಟಕರ ಒಂದು ಅಪ್ರೋಚ್ ಆಗಿರುತ್ತೆ. ಏನಾಗಿರ್ಬೋದು, ಒಂದು ರಕ್ತಸ್ರಾವ ಆಗಿರಬಹುದು, ಅಥವಾ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರಬಹುದು, ಅಥವಾ ಫ್ಯಾಟಿ ಲಿವರ್ ಇರ್ಬೋದು, ಅಥವಾ ಎಕ್ಲಾಂಪ್ಸಿಯಾ ಇರ್ಬೋದು. ಅಂತ ಲಾಸ್ಟ್ ಮೈಲಿಗೆ ಬಂದು ನಿಂತಿದೆ ಇವತ್ತು ಆರೋಗ್ಯ ಇಲಾಖೆ. ಆ ಲಾಸ್ಟ್ ಮೈಲ್ ಆಫ್ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಇರುವುದೇ ಒಂದು ಚಾಲೆಂಜಿಂಗ್ ಜಾಬ್ ಟು ದ ಡಿಪಾರ್ಟ್ಮೆಂಟ್. ಅದನ್ನು ಎಷ್ಟು ಮಟ್ಟಿಗೆ ಸ್ವೀಕರಿಸಿದ್ದೀವಿ ಅಂದರೆ, ಕೌಂಟ್ ಆನ್ ಈಚ್ ಮದರ್. ಒಂದು ಗರ್ಭಿಣಿ ಆದ ತಕ್ಷಣ ಆಕೆಯನ್ನು ನಾವು RCH ಪೋರ್ಟಲಲ್ಲಿ ಟ್ರ್ಯಾಕ್ ಮಾಡ್ತೇವೆ. ಆಕೆಗೆ 4 ಸಲ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡ್ತೇವೆ, ಅವರ ರಕ್ತ ತಪಾಸಣೆ ಮಾಡ್ತೇವೆ. ಇದನ್ನೆಲ್ಲ ನಾವು ಎಲ್ಲೋ ಮಾಡ್ತಿದ್ದೀವಿ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರ ಮನೆ ಬಾಗಿಲಿನಲ್ಲಿ ಒಂದು ಆಶಾ ಕಾರ್ಯಕರ್ತೆ ಅದನ್ನು ಗುರುತಿಸಿ ಉಪಕೇಂದ್ರಕ್ಕೆ ತರ್ತಾರೆ. ಅಲ್ಲಿ ನಮ್ಮ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಇರಬಹುದು ಅಥವಾ ನಮ್ಮ ವೈದ್ಯಾಧಿಕಾರಿಗಳಿರಬಹುದು. ಆ ರಿಸ್ಕಿ ಪ್ರೆಗ್ನೆನ್ಸಿಗಳು, ಗಂಡಾಂತರ ಗರ್ಭಿಣಿಗಳನ್ನು ಗುರುತಿಸಿ ಯಾವಾಗ ಎಲ್ಲಿಗೆ ಆಕೆ ಸೇರಬೇಕೆಂದು ನಿರ್ಧರಿಸಿ, ಆ ಹೆರಿಗೆ ಸಮಯದಲ್ಲಿ ಏನಾದರೂ ಕ್ಲಿಷ್ಟಕರ ಸಂದರ್ಭಗಳು ಉಂಟಾದಲ್ಲಿ ಒಂದು ತಂಡವೇ ತಯಾರಿರುತ್ತೆ. ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನಿಟರ್ ಮಾಡುವಂಥ ಒಂದು ವಾಟ್ಸಪ್ ಗ್ರೂಪನ್ನು ರಚನೆ ಮಾಡಿಕೊಂಡು ವಿ ಆರ್ ಕೌಂಟಿಂಗ್ ಆನ್ ಈಚ್ ಮದರ್. ಇವತ್ತು ಒಂದು ವಾಣಿವಿಲಾಸ್ ಆಸ್ಪತ್ರೆಗೆ ರಾಮನಗರ ಜಿಲ್ಲಾಸ್ಪತ್ರೆಯಿಂದ ಒಂದು ಗರ್ಭಿಣಿ ಏನಾದರೂ ರೆಫರ್ ಆದರೆ ಆಕೆ ಬಂದು ಮುಟ್ಟುವ ತನಕ, ಮುಟ್ಟಿದ ಮೇಲೆ ಚಿಕಿತ್ಸೆ ಯಾವ ರೀತಿ ಸಿಗ್ತಾ ಇದೆ, ಅವ್ರಿಗೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕಾಗಿತ್ತು, ಅದಕ್ಕೆ ಬೇರೆ ಸ್ಪೆಷಲಿಸ್ಟ್ಗಳ ಅವಶ್ಯಕತೆ ಇತ್ತೇ ಇಲ್ಲವೇ, ರಕ್ತದ ಕೊರತೆ ಅಂತೂ ಇಲ್ಲವೇ ಇಲ್ಲ. ಈ ಮಟ್ಟಕ್ಕೆ ನಾವು ತಾಯಿಯನ್ನು ಆರೈಕೆ ಮಾಡ್ತಾ ಇದ್ದೇವೆ, ಒಂದು ಗರ್ಭಿಣಿಯನ್ನು ಅನುಸರಿಸ್ತಾ ಇದ್ದೇವೆ. ನಿಮಗೆಲ್ಲ ಆಶ್ಚರ್ಯ ಆಗಬಹುದು, 12 ವಾರಗಳ ಗರ್ಭಿಣಿನ ನೋಂದಾಯಿಸಬೇಕು ಅಂತ ಇತ್ತು. ಆದರೆ ನಾವು ಈ PCPNDT ಆ್ಯಕ್ಟಲ್ಲಿ ಏನು ಗರ್ಭಪೂರ್ವ ಏನು ಭ್ರೂಣ ಹತ್ಯೆಗಳನ್ನ ತಡಿಬೇಕು ಅನ್ನೋ ಉದ್ದೇಶದಿಂದ 10 ವಾರಕ್ಕೆ ಅದನ್ನು ರಿಜಿಸ್ಟ್ರೇಷನ್ ಮಾಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅಂದರೆ ಒಂದು ಗರ್ಭಿಣಿ ರಿಜಿಸ್ಟರ್ ಆದ ತಕ್ಷಣ ಆಕೆಯನ್ನು ನಾವು ಮೇಲ್ವಿಚಾರಣೆ ಮಾಡ್ತಾ ಹೋಗ್ತೇವೆ. ಆಕೆಯ ರಕ್ತಹೀನತೆ ಇರ್ಬೋದು, ಆಕೆ ಎಲ್ಲಿಯಾದರೂ ಅಕಸ್ಮಾತ್ ವೈದ್ಯಕೀಯ ಗರ್ಭಪಾತಕ್ಕೆ ಒಳಗಾಗಬೇಕಿದ್ದರೆ ಅದನ್ನು ಕೂಡ ಕಾಂಪ್ರಹೆನ್ಸಿವ್ ಅಬಾರ್ಷನ್ ಕೇರ್, ಮೆಡಿಕಲ್ ಮೆಥಡ್ ಆಫ್ ಅಬಾರ್ಷನ್ ಇರಬಹುದು. ಈ ರೀತಿಯಾಗಿ ಒಂದು ಗರ್ಭಿಣಿಯನ್ನು ಒಂದು ಆರೋಗ್ಯ ಇಲಾಖೆ ಯಾವ ರೀತಿ ಮಾನಿಟರ್ ಮಾಡ್ತಾ ಇದ್ದಾರೆ ಅಂದರೆ, ಅದಕ್ಕೆ ಡಿಜಿಟಲ್ RCH ಪೋರ್ಟಲಲ್ಲಿ ಆಶಾ ಮತ್ತು ANMsನ ನಾವಿವಾಗ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಸ್ ಅಂತ ಕರಿತೇವೆ. ಅವರು ಎಲ್ಲಿಗೆ ಮುಟ್ಟಬೇಕಾಗಿತ್ತೋ ಅಲ್ಲಿಗೆ ಮುಟ್ಟಿ ಅವ್ರಿಗೆ ಚಿಕಿತ್ಸೆ ಕೊಡುವ ತನಕ ಆರೋಗ್ಯ ಇಲಾಖೆ ಅನುಸರಿಸ್ತಾ ಇದೆ. ಅದು ನಮ್ಮ ಬಾಧ್ಯತೆ ಕೂಡ. ಮತ್ತು ಈ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿರ್ತವೆ, ಅದನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಜನನಿ ಸುರಕ್ಷಾ ಯೋಜನೆ ಇರ್ಬೋದು, ನಗು ಮಗು ಅಂತ ಯೋಜನೆ ಇರ್ಬೋದು. ಗರ್ಭಿಣಿಗೆ ಹೆರಿಗೆ ಆದಮೇಲೆ ಆಕೆಯನ್ನು ಮನೆಗೆ ಮುಟ್ಟಿಸುವ ಒಂದು ಕಾರ್ಯಕ್ರಮ ಕೂಡ ನಮ್ಮ ಹತ್ರ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಗರ್ಭಿಣಿಗೆ ಆ ಹುಟ್ಟುವ ಮಗುವಿಗೆ ಏನು ಟೆಟನಸ್ಸಿಂದ ತಡೆಗಟ್ಟಬೇಕು, ವ್ಯಾಕ್ಸಿನ್ ಇರ್ಬೋದು, ನವಜಾತ ಶಿಶುಗಳ ವ್ಯಾಕ್ಸಿನ್ 0 ಡೇ ಏನು ಹುಟ್ಟಿದ ತಕ್ಷಣ ಏನು ಹೆಪಟೈಟಿಸ್ B ವ್ಯಾಕ್ಸಿನ್ ಇರ್ಬೋದು, 0 ಪೋಲಿಯೋ ಇರ್ಬೋದು, ಅದನ್ನು ಕೊಡೋದ್ರಲ್ಲಿ ಆರೋಗ್ಯ ಇಲಾಖೆ ಎಲ್ಲ ರಾಜ್ಯಗಳಿಗಿಂತ ಮುಂಚೂಣಿಯಲ್ಲಿದೆ. ಅಂದರೆ ಅದು ಹೇಳೋದ್ಕೊಳ್ಳೋಕ್ಕೆ ನಾನು ನಿರ್ದೇಶಕರಾಗಿ ಹೆಮ್ಮೆ ಅನಿಸುತ್ತೆ. ಯಾವುದೇ
ಒಂದು ಕ್ಷೇತ್ರ ತಗೊಳ್ಳಿ ನೀವು, ಹುಟ್ಟಿದ ತಕ್ಷಣ ಲೇಬರ್ ವಾರ್ಡಲ್ಲಿ ವ್ಯಾಕ್ಸಿನ್ ಕ್ಯಾರಿಯರಲ್ಲಿ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿ ಅದನ್ನು 0 ಪೋಲಿಯೋ ಡೋಸ್ ಹಾಕೋದ್ರಿಂದ ಹಿಡಿದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕೋದ್ರಿಂದ ಹಿಡಿದು ತಾಯಿ ಏನಾದರೂ ಹೆಪಟೈಟಿಸ್ ಬಿ ಪಾಸಿಟಿವ್ ಇದ್ದರೆ ಹೆಪಟೈಟಿಸ್ ಬಿ ಇಮ್ಯುನೋಗ್ಲಾಬುಲಿನ್ ಕೊಡೋದ್ರಿಂದ ಹಿಡಿದು ನಾವು ನಮ್ಮ ವೈದ್ಯರನ್ನೆಲ್ಲ ನಮ್ಮ ಆರೋಗ್ಯ ಕಾರ್ಯಕರ್ತರನ್ನೇ ತಯಾರಿ ಮಾಡಿದ್ದೇವೆ ಅಂತ ಹೇಳೋಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ನಾಟ್ ಓನ್ಲಿ ಡಾಕ್ಟರ್ಸ್, ವಿ ಹ್ಯಾವ್ ಟ್ರೈನ್ಡ್ ಅವರ್ PHCOs, ಅವರ್ ಆಶಾಸ್ ಆ್ಯಂಡ್ ಈವನ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್, ಆ್ಯಂಡ್ ದೇ ಕ್ಯಾನ್ ಕೋಟ್ ದ IAP ಶೆಡ್ಯೂಲ್ ವಿತೌಟ್ ಎನಿ ರೆಫರಿಂಗ್ ಟು ಎನಿ ಬುಕ್. ಆ ಲೆವೆಲ್ಗೆ ನಾವು ಅವರನ್ನು ತಯಾರು ಮಾಡಿದ್ದೇವೆ. ನಮ್ಮ ಅಚೀವ್ಮೆಂಟು ವ್ಯಾಕ್ಸಿನಲ್ಲಿ ಮೋರ್ ದ್ಯಾನ್ 95% ಇರುತ್ತದೆ. ಇದಕ್ಕೆ ವ್ಯಾಕ್ಸಿನ್ ಆ ಪೋರ್ಟಲಲ್ಲಿ ಯುವಿನ್ ಪೋರ್ಟಲಲ್ಲಿ ವ್ಯಾಕ್ಸಿನನ್ನು ನಾವು ಎಂಟ್ರಿ ಮಾಡ್ತೇವೆ. ಮತ್ತು ಇದರಲ್ಲೂ ಕೂಡ ವಿ ಕೌಂಟ್ ಆನ್ ಈಚ್ ಮದರ್. ಅದೇ ಥರ ಒಂದು ಮಗುವು ಲಸಿಕೆಯಿಂದ ಬಿಟ್ಟು ಹೋಗದಂಥ ಕಾರ್ಯಕ್ರಮ ನಮ್ಮ ಇಲಾಖೆಯಲ್ಲಿದೆ. ಅದಕ್ಕೆ ನಿದರ್ಶನ ಅಂದರೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ಅದರಲ್ಲಿ ಒಂದು ಮಗುನ ಬಿಟ್ಟೋಗದೇ ಇರೋ ರೀತಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇತರ ಇಲಾಖೆಗಳೊಂದಿಗೆ ಸಹಕಾರದೊಂದಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಅಂಗನವಾಡಿ ಇಲಾಖೆ ಇರ್ಬೋದು. ನಮ್ಮಲ್ಲಿ ಒಂದು ಮಾತಿದೆ, 3 As ಅಂತ. ಆಶಾ ಕಾರ್ಯಕರ್ತೆ, ANMನ ನಾವಿವಾಗ PHU ಅಂತ ಕರಿತೀವಿ, ಮತ್ತು ಇನ್ನೊಂದು ಯಾರು ಅಂಗನವಾಡಿ ವರ್ಕರ್ಸ್. ಇವ್ರನ್ನ ಸೇರಿಸ್ಕೊಂಡು ನಾವು 3 Asಲ್ಲಿ ನಾವು ಆರೋಗ್ಯವನ್ನು ಜನಸಾಮಾನ್ಯರಿಗೆ ನಮ್ಮ ತಳಮಟ್ಟದ ಕಾರ್ಯಕರ್ತೆಯರು ಆಶಾ, ANM ಆ್ಯಂಡ್ ಅಂಗನವಾಡಿ ವರ್ಕರ್ ಇವರ ಮೂಲಕ ನಾವು ಜನಸಾಮಾನ್ಯರನ್ನು ತಲುಪ್ತಾ ಇದ್ದೇವೆ. ಅದೇ ರೀತಿ ಆರೋಗ್ಯ ಇಲಾಖೆಯ ಸೇವೆಗಳು ಕೂಡ ಅಷ್ಟೇ ಗುಣಮಟ್ಟದಾಗಿರ್ತವೆ.